ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಅಧಿಕಾರಿಗಳನ್ನು ಅಮಾನತು ಪಡಿಸದಿದ್ದರೆ ಹೋರಾಟ. ಶ್ರೀನಿವಾಸ ಗೌಡ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧಿಸುವಂತೆ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನು ಅಮಾನತು ಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದ ಸತ್ತಿ ರಸ್ತೆಯಲ್ಲಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ ಅವರ ನೇತೃತ್ವದಲ್ಲಿ ನಗರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಿಷೇಧಿಸಿ ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧಿಸಿ ಎಂಬ ಭಿತ್ತಿಪತ್ರ ಹಿಡಿದು ರಾಜ್ಯ ಸರ್ಕಾರ, ಅರಣ್ಯ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ನೇತೃತ್ವ ವಹಿಸಿದ ಚಾರಂ ಶ್ರೀನಿವಾಸ ಗೌಡ ಮಾತನಾಡಿ, ರಾಜ್ಯ ಸರ್ಕಾರ ಬಂಡೀಪುರ ರಾತ್ರಿ ಸಂಚಾರ ಆರಂಭಿಸಲು ಮುಂದಾಗಿರುವುದು ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಕೇರಳದವರು ಚಿತ್ರೀಕರಣ ಮಾಡಲು ಅನುಮತಿ ಕೊಟ್ಟ ಅಧಿಕಾರಿಗಳನ್ನು ಅಮಾನತು ಪಡಿಸಬೇಕು ಎಂದು ಒತ್ತಾಯಿಸಿದರು. ಅರಣ್ಯ ಸಚಿವರೇ, ಯಾರದೋ ಒತ್ತಡ ಲಬ್ಬಿಗೆ ಮಣಿದು ನೀವು ನಿಷೇಧವಾಗಿರುವ ಬಂಡೀಪುರದಲ್ಲಿ ರಾತ್ರಿ ಸಂಚಾರವನ್ನು ನೀವು ಪುನರಾರಂಭಿಸಲು ಹೊರಟಿದ್ದೀರಿ. ನಿಜವಾಗಲೂ ಇದು ಅತ್ಯಂತ ಖಂಡನೀಯವಾದದ್ದು. ವನ್ಯಜೀವಿಗಳು ಬದುಕುವುದು ನಿಮಗೆ ಇಷ್ಟವಿಲ್ಲವೇ ಎಂದು ಪ್ರಶ್ನಿಸಿದರು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅತ್ಯಂತ ಪವಿತ್ರವಾದ ಸ್ಥಳವಿದು. ಇಲ್ಲಿಗೆ ಭಕ್ತಾದಿಗಳು ಹೋಗಲು 108 ಕಾನೂನುಗಳು ಮಾಡಿದ್ದೀರಿ. ಆದರೆ ನೆರೆ ರಾಜ್ಯದ ಕೇರಳದ ಚಿತ್ರೀಕರಣ ತಂಡಕ್ಕೆ ಅನುಮತಿ ಕೊಟ್ಟಿರುವುದು ಅವರಿಂದ 1 ಲಕ್ಷ ರು ಹಣ ಕಟ್ಟಿಸಿಕೊಂಡಿದ್ದೀರಿ. ಇದು ಅತ್ಯಂತ ಖಂಡನೀಯ. ಚಿತ್ರೀಕರಣಕ್ಕೆ ಅನುಮತಿ ನೀಡಿದ ಅಧಿಕಾರಿಗಳನ್ನು ಅಮಾನತು ಪಡಿಸದಿದ್ದರೆ ಅರಣ್ಯ ಭವನಗಳ ಮುಂಭಾಗದಲ್ಲಿ ಇಲಾಖೆ ಸಚಿವರ ವಿರುದ್ಧ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ನಿಜಧ್ವನಿ ಗೋವಿಂದರಾಜು, ಮಹೇಶ್ ಗೌಡ, ಲಿಂಗರಾಜು, ಸುರೇಶ್, ಮುತ್ತಿಗೆ ಗೋವಿಂದರಾಜು, ತಾಂಡವ ಮೂರ್ತಿ, ರಾಚಪ್ಪ, ಶಿವು, ಜಗದೀಶ್, ಸಿದ್ದರಾಜು, ವೀರಭದ್ರ ಇತರರು ಭಾಗವಹಿಸಿದ್ರು. ವರದಿ ಹೋಮ ನಂಜುಂಡ ನಾಯಕ, NKS TV4, ಚಾಮರಾಜನಗರ. ಇವತ್ತೇನೋ ನಮ್ಮ ಜಿಲ್ಲೆಗೆ ಸೇರಿದಂಥ ಬಂಡೀಪುರದಲ್ಲಿ ಏನು ರಾಜ್ಯ ಸರ್ಕಾರ ರಾತ್ರಿಯ ವೇಳೆ ಸಂಚಾರವನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಏನು ತೆಗೆದುಕೊಳ್ತಾ ಇದೆ, ಅದನ್ನು ವಿರೋಧಿಸಿ ಮತ್ತು ನಮ್ಮ ಜಿಲ್ಲೆಯ ಮತ್ತೊಂದು ಅತ್ಯಂತ ಭಾಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನಮ್ಮ ಪಕ್ಕದ ಕೇರಳದವರು ಚಿತ್ರೀಕರಣವನ್ನು ಮಾಡತಕ್ಕಂಥ ಕ್ರಮವನ್ನು ಖಂಡಿಸಿ ಏನು ಆ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಂಥ ಅಧಿಕಾರಿಗಳನ್ನು ತಕ್ಷಣ ಸರ್ಕಾರ ಅಮಾನತು ಮಾಡಬೇಕು ಅಂತೇಳಿ ಒತ್ತಾಯಿಸಿ ನಾವು ಕನ್ನಡಪರ ಸಂಘಟನೆಗಳು ಚಾಮರಾಜನಗರದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಇದೆರಡು ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾನು ನೇರವಾಗಿ ಅರಣ್ಯ ಸಚಿವರಿಗೆ ಕೇಳ್ತಾ ಇದ್ದೀನಿ, ಇವತ್ತು ನೀವು ಮಾಡಲು ಹೊರಟಿರ್ತಕ್ಕಂಥ ಕ್ರಮ ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ. ವನ್ಯಜೀವಿಗಳ ಬಗ್ಗೆ ನಿಮಗೆ ಇಷ್ಟ ಇಲ್ವಾ? ವನ್ಯಜೀವಿಗಳು ಬದುಕೋದು ನಿಮಗೆ ಇಷ್ಟ ಇಲ್ವಾ? ನೀವು ಯಾವುದೋ ಒತ್ತಡಕ್ಕೆ ಮಣಿದು, ಇವತ್ತು ಯಾವುದೋ ಲಾಬಿಗೆ ಮಣಿದು ಏನು ಬಂಡೀಪುರದಲ್ಲಿ ರಾತ್ರಿಯ ಸಂಚಾರ ಸಂಪೂರ್ಣ ನಿಷೇಧ ಆಗಿತ್ತು, ಇದನ್ನ ಪುನಃ ನೀವು ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ದೀರಿ. ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು. ಮತ್ತು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅತ್ಯಂತ ಪವಿತ್ರವಾದಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಭಕ್ತಾದಿಗಳು ಹೋಗೋದಕ್ಕೆ ನೀವು 108 ಕಾನೂನುಗಳನ್ನ ಮಾಡಿದಿರಿ. ಭಕ್ತಾದಿಗಳು ಸ್ಥಳೀಯರು ಬೆಟ್ಟ ಹತ್ತೋದಕ್ಕೆ ನಿಮ್ಮ ಹತ್ರ ಅವರು ಬಹಳ ಶ್ರಮಪಟ್ಟು ಅನುಮತಿಯನ್ನು ತೆಗೆದುಕೊಂಡು ಹೋಗಬೇಕು. ಅಂಥದ್ರಲ್ಲಿ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ನೀವು ಅದು ನೆರೆಯ ಪಕ್ಕದ ಕೇರಳ ರಾಜ್ಯ ಚಿತ್ರೀಕರಣ ತಂಡಕ್ಕೆ ನೀವು ಅನುಮತಿಯನ್ನು ಕೊಟ್ಟಿದ್ರಿ. ಇದು 1 ಲಕ್ಷ ರೂಪಾಯಿ ದುಡ್ಡನ್ನು ಬೇರೆ ಕಟ್ಟಿಸ್ಕೊಂಡಿದ್ರಿ. ಯಾಕೆ ನಿಮ್ಮ ಸರ್ಕಾರಕ್ಕೆ ಅಷ್ಟು ಗತಿ ಇಲ್ವನ್ನ ಹೇಳ್ತಾ ಇರೋದು? ಇದು 1 ಲಕ್ಷ ರೂಪಾಯಿ ಏನಾದ್ರು ನಿಮ್ಮ ಸರ್ಕಾರ ಇವತ್ತೇನಾರು ಏನಾದ್ರು ಈಗ ನಡೆಸ್ತಾ ಇದ್ದೀರಾ? ನಿಜವಾಗ್ಲೂ ಇದು ಅತ್ಯಂತ ಖಂಡನೀಯವಾದದ್ದು. ಈ ಒಂದು ಚಿತ್ರೀಕರಣ ತಂಡಕ್ಕೆ ಯಾರು ಅನುಮತಿಯನ್ನ ಕೊಟ್ಟ ಅಧಿಕಾರಿಯನ್ನ ತಕ್ಷಣ ನೀವು ಅಮಾನತ್ ಮಾಡಲೇಬೇಕು. ಅಮಾನತ್ ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ನಿಮ್ಮ ಸರ್ಕಾರವು ಸಹ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಅಂತ ನಾವು ಈಗಾಗಲೇ ತಿಳ್ಕೋಬೇಕಾಗ್ತದೆ. ನೀವು ಅಮಾನತ್ತು ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ
ಅರಣ್ಯ ಭವನಗಳ ಮುಂದೆ ಅರಣ್ಯ ಸಚಿವರು ಎಲ್ಲಿ ಕಾಲ ಹಾಕ್ತೀರಿ? ನಿಮ್ಮ ಮುಂದೆ ಭಾರಿ ಪ್ರತಿಭಟನೆಯನ್ನ ಕನ್ನಡಪರ ಸಂಘಟನೆಗಳು ಮಾಡಬೇಕಾಗ್ತದೆ ಅಂತ ತಿಳಿಸ್ತಾ, ವನ್ಯಜೀವಿ ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು, ಅರಣ್ಯ ಉಳಿಸ್ಬೇಕು ಅಂತ ಅಭಿಯಾನವನ್ನ ಇವತ್ತು ನಾವು ಕನ್ನಡಪರ ಸಂಘಟನೆಗಳು ಪ್ರಾರಂಭ ಮಾಡಿ ನಿಮ್ಮ ಸರ್ಕಾರದ ವಿರುದ್ಧ ಇವತ್ತು ನಾವು ಹೋರಾಟವನ್ನ ಮಾಡಿದ್ದೀವಿ. ಸಂಚು ಮಾಡುತ್ತಿರುವ ಸರ್ಕಾರಕ್ಕೆ, ರಾಜಕೀಯ ಟೀಕೆಗೆ ಸರ್ಕಾರಕ್ಕೆ, ರಾಜಕೀಯ ಟೀಕೆಗೆ ಸರ್ಕಾರಕ್ಕೆ, ಕಾಡು ಪ್ರಾಣಿಗಳನ್ನ ಬಿಡದ ಸರ್ಕಾರಕ್ಕೆ, ಕಾಡು ಪ್ರಾಣಿಗಳನ್ನ ಹತ್ಯೆ ಮಾಡಲು ಹೊರಟಿರುವ ಪ್ರಾಣಿಗಳಿಗೆ ಹಿಂಸೆ ನೀಡಲು ದಾರಿ ಮಾಡಿಕೊಡುತ್ತಿರುವ ಸರ್ಕಾರಕ್ಕೆ, ಬೇಜವಾಬ್ದಾರಿ ಸರ್ಕಾರಕ್ಕೆ, ಮಾನ ಮರ್ಯಾದೆ ಇಲ್ಲದ ಸರ್ಕಾರಕ್ಕೆ, ಸಚಿವನಿಗೆ, ಅರಣ್ಯ ಸಚಿವನಿಗೆ, ಅರಣ್ಯ ಸಚಿವನಿಗೆ ಬೇಕೇ ಬೇಕು, ಬೇಕೇ ಬೇಕು. ಬದುಕಬೇಕು, 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 ಬದುಕಬೇಕು. ವನ್ಯಜೀವಿಗಳ ಪ್ರಾಣಕ್ಕೆ ಕುತ್ತು ತರುತ್ತಿರುವ ಸರ್ಕಾರಕ್ಕೆ, ವನ್ಯಜೀವಿಗಳ ಕುತ್ತು ತರುತ್ತಿರುವ ಸರ್ಕಾರಕ್ಕೆ, ಸಚಿವನಿಗೆ, ಅರಣ್ಯ ಸಚಿವನಿಗೆ ನಿಷೇಧಿಸಿ. ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡಿದ ತಂಡವನ್ನ, ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡುವಂತ ತಂಡವನ್ನ, ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಯನ್ನ ಅಮಾನತು ಮಾಡಿ. ಬಂಡೀಪುರದಲ್ಲಿ ಚಿತ್ರೀಕರಣ ನಡೆಸಲು ಅಧಿಕಾರ ಕೊಟ್ಟ ಅಧಿಕಾರಿಯನ್ನ, ಬಂಡೀಪುರದಲ್ಲಿ ಚಿತ್ರೀಕರಣ ಮಾಡಲು ಅನುಮತಿ ಕೊಟ್ಟ ಅಧಿಕಾರಿಗಳನ್ನ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಹಿಮೋತ್ಕೋಪ ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನ, ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನು, ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಯನ್ನ ಅನ್ಯಾಯ, 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 ಅನ್ಯಾಯ. ಅರಣ್ಯಗಳನ್ನು ನಾಶ ಮಾಡಲು ಹೊರಟಿರುವ ಅಧಿಕಾರಿಗಳಿಗೆ, ಅರಣ್ಯಗಳನ್ನು ನಾಶ ಮಾಡಲು ಹೊರಟಿರುವ ಅಧಿಕಾರಿಗಳಿಗೆ ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಬಂಡೀಪುರದಲ್ಲಿ ರಾತ್ರಿ ಸಂಚಾರ, ಹಿಮೋತ್ಕೋಪ ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನ, ಹಿಮೋತ್ಕೋಪ ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಅಧಿಕಾರಿಗಳನ್ನು, ಹಿಮೋತ್ಕೋಪ ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡಲು ಅನುಮತಿ ಕೊಟ್ಟ ಅಧಿಕಾರಿಗಳನ್ನು, ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಅರಣ್ಯ ಸಚಿವನಿಗೆ, ರಾತ್ರಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟ ಅರಣ್ಯ ಸಚಿವನಿಗೆ, ಬೇಜವಾಬ್ದಾರಿ ಅರಣ್ಯ ಸಚಿವನಿಗೆ, ಮಾನಗೆಟ್ಟ ಅರಣ್ಯ ಸಚಿವನಿಗೆ